ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ವಿಡಿಯೋ ಏನನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನಾನು ಒಂದು ಟಿಫನ್ ತಿನ್ನೋಕ್ಕೆ ನನಗೆ ಇಷ್ಟ ಇಲ್ದಲೇ ಇರೋದ್ರಿಂದ ಈ ಥರ ಡ್ರಿಂಕ್ಗಳಿಗೆ ನಾನು ಡಿಪೆಂಡ್ ಆಗಿದ್ದೀನಿ. ಬೆಳಗ್ಗೆನೇ ಈ ರೀತಿ ಖಾಲಿ ಹೊಟ್ಟೆನಲ್ಲಿ ಹೋಗೋದ್ರಿಂದ, ಶಾಪ್ನಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಮತ್ತು ಮನೆಯಲ್ಲಿ ಪ್ರತಿಯೊಂದು ಕೆಲಸನೂ ನಾವೇ ಮಾಡೋದ್ರಿಂದ ಸುಸ್ತು ಮತ್ತು ಟಯರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿದ್ರೆ 12 o'clockವರೆಗೂ ಆರಾಮಾಗಿ ಬ್ಯಾಲೆನ್ಸ್ನ ಮಾಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಡ್ರಿಂಕ್ಗಳಿಗೆ ಡಿಪೆಂಡ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಯಾವ ರೀತಿ ಡ್ರಿಂಕ್ನ ಮಾಡ್ತೀನಿ ಮತ್ತು ಯಾವ ರೀತಿ ಆಗಿ ನಾನು ಹೊಟ್ಟೆನ ಫುಲ್ಫಿಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಡ್ರಿಂಕು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ, ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಆಗಿದ್ರೆ ಯಾವ ರೀತಿ ಡ್ರಿಂಕ್ನ ಮಾಡ್ತೀನಿ ಅಂತ ತಿಳಿಸ್ತೀನಿ. ನಾನು ಯಾವ ರೀತಿ ಹೆಲ್ದಿ ಡ್ರಿಂಕ್ನ ಮಾಡ್ತೀನಿ ಅಂತಂದರೆ, ಒಂದು ಬಿಸಿ ಮಾಡಿರುವಂಥ ಹಾಲಿಗೆ ಒಂದು ಗ್ಲಾಸ್ಗೆ ಒಂದು 4-5ರಿಂದ ಬಾದಾಮು, ಒಂದು 3 ಅಂಜೂರ, ಹಾಗೆ ಒಂದು ಒಣ ಖರ್ಜೂರ ಒಂದು 4, ಪಿಸ್ತಾ ಮತ್ತು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ, 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸ್ಕೊಂಡು ಸ್ಮೂತಿಗೆ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಬಟ್ ಈ ಡ್ರಿಂಕಿಗೆ ನಾನು ಇವತ್ತು ಚಿಯಾ ಸೀಡ್ನ ಆ್ಯಡ್ ಮಾಡಿಲ್ಲ. ಇದನ್ನು ಫುಲ್ಲು ಈ ಥರ ನೈಸು ಪೇಸ್ಟ್ನ ಮಾಡ್ಕೋಬೇಕು. ಆದರೆ ಸ್ವಲ್ಪ ಡ್ರೈ ಫ್ರೂಟ್ಸು ಗ್ರೈಂಡ್ ಆಗೋದು ತುಂಬ ಲೇಟ್ ಹಿಡಿಯುತ್ತೆ. ಬಟ್ ನಿಧಾನಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈಂಡ್ನ ಮಾಡಿಕೊಂಡ್ರೆ ಈ ರೀತಿಯಾಗಿ ನೈಸ್ ಪೇಸ್ಟ್ ಆಗುತ್ತೆ. ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಅದಕ್ಕೆ ಕಾಯಿಸಿರೋ ಹಾಲಾದರೂ ಆಗ್ಬೋದು, ಇಲ್ಲ ತಣ್ಣಗಿರೋ ಹಾಲಾದರೂ ಆಗ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಇದರಲ್ಲೂ ಸಿಹಿ ಅಂಶ ಇರುತ್ತೆ. ಬಟ್ ಬೇಕಂದರೆ ಹನಿನಾದರೂ ಇಲ್ಲ ಕಲ್ಲು ಸಕ್ಕರೆನಾದರೂ ಆ್ಯಡ್ ಮಾಡ್ಬೋದು. ಬಟ್ ಇಷ್ಟ ಇದ್ದರೆ ತುಂಬ ಸ್ವೀಟ್ ಇಲ್ಲ ಕುಡಿಯೋಕ್ಕಾಗಲ್ಲ ಅನ್ನೋರು ಒಂದು 1/2 ಟೇಬಲ್ ಸ್ಪೂನ್ ಹನಿನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆನ ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬಟ್ ಶುಗರ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು. ಈ ರೀತಿಯಾಗಿ ಒಂದು ವೀಕಲ್ಲಿ 2 ಟೈಮ್ಸು 3 ಟೈಮ್ ನಮ್ಮನ್ನು ಕೂಡ ಆರೋಗ್ಯವಾಗಿ ಇರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಟಿಫನ್ ತಿಂದಲೇ ಇರೋಕ್ಕೆ ಇಷ್ಟ ಇಲ್ದಲೇ ಇರೋದರಿಂದ ಈ ರೀತಿಯಾಗಿ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ. ಹಾಗೆ ನಾನು ಈ ರೀತಿಯಾಗಿ ಡ್ರಿಂಕ್ಗಳನ್ನ ಇಷ್ಟಪಡ್ತೀನಿ. ಬಟ್ ಬೆಳಗ್ಗೆ ಟಿಫನ್ ತಿಂದಲೇ ಇರೋದ್ರಿಂದ ಈ ರೀತಿ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ 12 o'clockವರೆಗೂ ಆರಾಮಾಗಿ ಬ್ಯಾಲೆನ್ಸ್ನ ಮಾಡ್ಬೋದು. ಹಾಗೆ ಒಂದೇ ಸಲ ಲಂಚ್ನ ಕೂಡ ತೊಗೋಬೋದು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.